ಅಂತಿದ್ದಾರೆ ಮೇಡಮ್. ಎಲ್ಲರೂ ಕೈ ಮೇಲೆ ಮಾಡಿ. ಎಸ್, ಸೌಂಡ್ ಮಾಡಿ. ಸೂಪರ್. 22 ವರ್ಷ ಆದ್ರೂ ಸಿನಿಮಾ ಮಾಡ್ಲಿ ಮಾಡದೇ ಇರ್ಲಿ ಕ್ರೇಜ್ ಅಂತೂ ಕಮ್ಮಿ ಆಗಿಲ್ಲ. ನೀವೆಲ್ಲರೂ ಜೊತೆಗೆ ಹಾಡ್ತೀರಾ? ಓಕೆ, ಪ್ಲೇ ದ ಸಾಂಗ್. ಇಲ್ಲಿ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದ್ದಾರೆ? ಓಕೆ, ಗುಡ್. ಅವ್ರಿಗೋಸ್ಕರ ಹಾಡೋಣವಾ? ಓಕೆ, ಪ್ಲೇ ದ ಸಾಂಗ್. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಇನ್ನೂ ಮಾಡಿಲ್ವಾ? ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ನೀವ್ ಎಷ್ಟು ಜನ ಹಿಂದೆಗಡೆ ಇದ್ದೀರಾ ಕಾಣಿಸಲ್ಲ. ಸೊ ಮೊಬೈಲ್ ಆಚೆ ತೆಗೆದು ಟಾರ್ಚ್ ಆನ್ ಮಾಡಿ. ರಮ್ಯಾ ಮ್ಯಾಮ್ ಫ್ಯಾನ್ಸ್ ಎಲ್ರು ಕಮ್ ಆನ್. ಒಂದ್ ನಿಮಿಷ. ಇಲ್ಲಿ ಯಾರು ಚೆನ್ನಾಗಿ ಹಾಡ್ತೀರಾ? ಯಾರು ನನ್ನ ಜೊತೆ ಹಾಡ್ತೀರಾ? ನಿಮ್ಗೆ ಸಾಂಗ್ ಗೊತ್ತಿದೆಯಾ? ನೀನೇ ಸುಮ್ಮನೆ ಹೇಳ್ಬೇಡಿ. ಕಮ್ ಕಮ್. ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನಿಮ್ಗೆ ಫೋಟೋ ಬೇಕಾ? ಬನ್ನಿ, ಅವರೊಬ್ಬರನ್ನ ಕಳಿಸಿ. ಅವ್ರ ಹ್ಯಾಂಡಿಕ್ಯಾಪ್ ಅವ್ರನ್ನ ಹೇಗಾದ್ರೂ ಕಳಿಸಿ. ಈ ಕಡೆ, ಆ ಕಡೆಯಿಂದ ಅವ್ರನ್ನ ಕರ್ಕೊಂಡ್ ಬನ್ನಿ ಸರ್. ಅವ್ರನ್ನ ಸ್ವಲ್ಪ ಬಿಡ್ತೀರಾ ಅವ್ರಿಗೆ ಬರಕ್ಕೆ? ಸೋ ಸ್ವೀಟ್. ಹಾಯ್, ಬಾ. ಹೇಗೆ ತೆಗಿತೆ ಹಾಗೆ ತೆಗಿ. ಅವ್ರನ್ನ ಕರೆಸಿ. ಬಾ. ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ನಮಸ್ಕಾರ. ತುಂಬಾ ಇಷ್ಟ ನೀವು. ಥ್ಯಾಂಕ್ ಯು. ಕ್ಯಾಮ್ರಾ. ಎಷ್ಟು ವರ್ಷದಿಂದ ಕಾಯ್ತಿದ್ದೆ ನಿಮ್ಮನ್ನ ನೋಡ್ಬೇಕಂತ ಹೇಳಿ. ಇವತ್ತಾಗ್ತದೆ, ನನ್ಗೆ ತುಂಬಾ ಖುಷಿ ಆಯ್ತು. ನನ್ನ ಲೈಫ್ ಅಲ್ಲಿ ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ, ರಿಯಲಿ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ ಹೇಳಿ. ಏನ್ ಮಾಡ್ತಾ ಇದ್ದೀರಾ? ನಾನು ಡ್ರಾಯಿಂಗ್ ಟೀಚರ್. ನಿಮ್ ಪೇಂಟಿಂಗ್ ನಾನು ಮಾಡಿದ್ದೆ, ಮನೇಲೆ ಇದ್ದೀನಿ. ನೀವು ನಾನು ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನಾನು. ಓಕೆ, ಥ್ಯಾಂಕ್ ಯು. ನಿಮ್ಮ ಕ್ಯಾಮ್ರಾ ಯಾಕೆ ರಮ್ಯಾ ಮ್ಯಾಮ್ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ರೆ ಈ ಕಾರಣಕ್ಕಾಗಿ. ಸೊ ದಟ್ಸ್ ರಿಯಲಿ ನೈಸ್. ನಾನು ನಿಮ್ಗೋಸ್ಕರ ಒಂದು ಹಾಡು ಹಾಡ್ಬೇಕು. ಅವ್ರು ನಂಗೋಸ್ಕರ ಹಾಡು ಹೇಳ್ಬೇಕಂತೆ. ರೆಡಿ ಇದ್ದೀರಾ ಕೇಳಕ್ಕೆ? ನನ್ನ ಫೋನಲ್ಲಿ ಯಾವಾಗ್ಲೂ ನಿಮ್ದು ಎಲ್ಲ ಇದೆ ಹಾಡು. ಓಕೆ. ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಇಣಿಯ ಎಂದರೆ ಅದಕ್ಕೂ ಎತ್ತರ. ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು, ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು. ಯುಗದಾಚಿಗೂ ಜಗದಾಚಿಗೂ ಶ್ರುತಿಗೆ ಸಾಗುವೆ, ಕಡಲೆಲ್ಲವ ಅಲೆಸುತ್ತುವ ತರವೇ. ನಿನ ಸೇರುವೆ ನನ್ನೊಲವೇ. ರಮ್ಯಾ ಮೇಡಮ್, ಐ ಬೆಸ್ಟ್ ಯು. ಥ್ಯಾಂಕ್ ಯು. ಅವ್ರಿಗೆ ಜೋರಾಗಿ ಒಂದು ಚಪ್ಪಾಳೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾನು ಜಮೀರ್ ಅಹಮದ್ ಸರ್ಗೆ
ಗವ್ಯಪ್ಪ ಅವ್ರಿಗೆ, ನಮ್ಮ DC ಸಾಹೇಬ್ರಾದ್ರ ದಿವಾಕರ್ ಸರ್ ಅವ್ರಿಗೆ, SP ಸಾಹೇಬ್ರಿಗೆ, ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ, ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇದು ನಾನು ಮೊದಲನೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಏನಂದರೆ, ಬೇರೆ ಕಡೆನೂ ಈ ಥರ ಕಾರ್ಯಕ್ರಮ ಮಾಡ್ತಾರೆ, ಬಟ್ ನೀವು ಕನ್ನಡದವ್ರನ್ನ ನೀವು ಕರೆಸಿದ್ದೀರಾ ಪರ್ಫಾರ್ಮೆನ್ಸ್ಗೆಲ್ಲ. ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ನಿಮ್ಮನ್ನೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು. ಕಾರ್ಯಕ್ರಮನ ಎಂಜಾಯ್ ಮಾಡಿ, ಊಟ ಮಾಡಿ, ಆ್ಯಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ನಮ್ಮ ಪ್ರೀತಿಯ ಕರೆಗೆ ಓಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ಮೋಹಕ ತಾರೆ ರಮ್ಯಾ ಮೇಡಮ್ಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ. ಸಿದ್ಧಲಿಂಗೇಶ್ವರ ಸರ್ ಅವರು ವಂದನಾರ್ಪಣೆಯನ್ನ ಸಲ್ಲಿಸಲಿಕ್ಕಾಗಿ ಮುಂದೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ಸೊ ಹಂಪಿ ಉತ್ಸವದ 2025ರ 3 ದಿನಗಳ ಈ ಉತ್ಸವವನ್ನ ಅತ್ಯಂತ ಯಶಸ್ವಿಗೊಳಿಸಿ ಇವತ್ತು ಧನ್ಯತಾ ಭಾವದಿಂದ ಸಮಾರೋಪ ಸಮಾರಂಭದಲ್ಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗವ್ಯಪ್ಪ ಸರ್ ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದು ನಿಮ್ಮೆಲ್ಲರನ್ನ ರಂಜಿಸಿರ್ತಕ್ಕಂಥ ಶ್ರೀಮತಿ ಖ್ಯಾತ ಚಿತ್ರನಟಿ ಹಾಗೂ ಮಾಜಿ ಸಂಸದರು ಆದಂಥ ರಮ್ಯಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಹಂಪಿ ಉತ್ಸವದ ಯಶಸ್ವಿಯ ಹಿಂದೆ ದೊಡ್ಡದಾಗಿ ಶಕ್ತಿಯಾಗಿ ನಿಂತಂಥವರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ದಿವಾಕರ್ ಸರ್ ಅವರು, ಅವ್ರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಜನರನ್ನ ಸಂಭಾಳಿಸಿ ಯಾವುದೇ ಸಣ್ಣ ಘಟನೆಯೂ ಕೂಡ ಅಹಿತಕರ ಘಟನೆ ಜರುಗದೇ ರೀತಿಯಲ್ಲಿ ಮುತುವರ್ಜಿ ವಹಿಸಿರ್ತಕ್ಕಂಥ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಹರಿಬಾಬು ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಉತ್ಸವದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ್ ಆಲಿ ಶಾ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮೊಟ್ಟಿಗೆ 3 ದಿನಗಳ ಕಾಲ ನಮ್ಮೊಟ್ಟಿಗೆ ಇದ್ದಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಜನಿ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಹೊಸಪೇಟೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ HNF ಇಮಾಮ್ ನಿಯಾಜ್ ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸೋದರ ಜೊತೆಗೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲ ನೆರೆದಿರ್ತಕ್ಕಂಥ ಜನಸ್ತೋಮಕ್ಕೂ ವಂದನೆಗಳನ್ನು ಅರ್ಪಿಸೋದರ ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ನಮ್ಮ AD ಸಿದ್ಧಲಿಂಗೇಶ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವಂದನಾರ್ಪಣೆಯನ್ನು ಅರ್ಪಿಸಿದ್ದಕ್ಕಾಗಿ. ಈಗ ಸಭಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಬಹಳ ಬೇಗ